ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲೇ ಹೋದರೂ ಕೂಡ ಸುದ್ದಿ ಆಗತ್ತೆ. ಅವರು ಸುದ್ದಿ ಮಾಡ್ತಾರೆ. ಯಾಕಂದ್ರೆ ಅವರ ವೇಷಭೂಷಣ ಆಗಿರ್ಬೋದು, ಅಥವಾ ಅವರು ಭೇಟಿ ಕೊಡುವಂತಹ ಜಾಗಗಳಾಗಿರ್ಬೋದು, ಅಥವಾ ಅವರು ಮಾತನಾಡುವಂತಹ ಶೈಲಿ ಆಗಿರ್ಬೋದು, ಟೋಟಲ್ ಆಗಿ ಅವರ ಇಡೀ ಪರ್ಸನಾಲಿಟಿ ಎಲ್ಲರನ್ನು ಅಟ್ರಾಕ್ಟ್ ಮಾಡುತ್ತೆ. ಮುಖ್ಯವಾಗಿ ಅವರು ಧರಿಸುವಂಥ ಬಟ್ಟೆ ಪ್ಯೂರ್ ಖಾದಿ, ಅವರ ವೇಸ್ಟ್ ಕೋಟ್ಗಳು, ಬಣ್ಣ ಬಣ್ಣದ ವೇಸ್ಟ್ ಕೋಟ್ಗಳು ನಮ್ಮನ್ನ ಸೆಳೆಯುತ್ತೆ. ಜೊತೆಗೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಆ ದೇಶದ ನಾಯಕರು ಅವರನ್ನ ಎಷ್ಟು ಚಂದವಾಗಿ ಟ್ರೀಟ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತು. ಒಬ್ಬರ ಸ್ನೇಹವನ್ನ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನ ಬಹುಶಃ ಪ್ರಧಾನಿ ಮೋದಿ ಅವರನ್ನು ನೋಡಿ ನಾವೆಲ್ಲರೂ ಕೂಡ ಕಲ್ತ್ಕೊಳ್ಬೇಕು. ಅಷ್ಟಿಲ್ಲದೆ ಎಲ್ಲ ದೇಶಗಳ ನಡುವೆ ಒಂದು ಅತ್ಯುತ್ತಮ ಬಾಂಧವ್ಯವನ್ನ ಪ್ರಧಾನಿ ಮೋದಿಯವರು ಸಾಧಿಸೋದಕ್ಕೆ ಸಾಧ್ಯವಾಯ್ತಾ? ಖಂಡಿತ. ಪ್ರಧಾನಿ ಮೋದಿಯವರಿಗೆ ಅಂಥ ಒಂದು ಚಾಣಾಕ್ಷತನ ಇರೋದಕ್ಕೆ ಇವತ್ತು ವಿಶ್ವ ಮಟ್ಟದಲ್ಲಿ ಹಲವು ದೇಶಗಳ ನಡುವೆ ನಮ್ಮ ಭಾರತ ದೇಶಕ್ಕೆ ಆರ್ಥಿಕವಾಗಿ ಅನುಕೂಲ ಆಗುವ ರೀತಿಯಲ್ಲಿ ಕೆಲವೊಂದಷ್ಟು ಒಪ್ಪಂದಗಳಿಗೆ ಸಹಿ ಮಾಡಿಸ್ಕೊಂಡು ಬಂದಿದ್ದಾರೆ ಪ್ರಧಾನಿ ಮೋದಿಯವರು. ಹಾಗಾಗಿ ಪ್ರಧಾನಿ ಮೋದಿಯವರ ಆಡಳಿತ ಅಂತಂದ್ರೆ ನಮ್ಮೆಲ್ರಿಗೂ ಇಷ್ಟ, ಅವರ ಕಾರ್ಯವೈಖರಿ ಅಂದರೆ ನಮ್ಮೆಲ್ರಿಗೂ ಇಷ್ಟ. ಪ್ರಧಾನಿ ಮೋದಿಯವರು ಯಾವುದಾದ್ರೂ ಒಂದು ದೇಶಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಆ ದೇಶದ ನಾಯಕರು ಅವರನ್ನ ಬಹಳ ವಿಶೇಷವಾಗಿ ವೆಲ್ಕಮ್ ಮಾಡ್ಕೊಳ್ತಾರೆ, ವಿಶೇಷವಾದಂಥ ಆತಿಥ್ಯ ಕೊಡ್ತಾರೆ, ವಿಶೇಷವಾದಂಥ ಗಿಫ್ಟ್ಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಪ್ರಧಾನಿ ಮೋದಿಯವರು ಬಹಳ ವಿಶೇಷ ಅಂತ ಹೇಳಿ ನಾವೆಲ್ಲರೂ ಕೂಡ ಅಂದ್ಕೊಳ್ಬೇಕು. ಈಗ ರೀಸೆಂಟ್ ಆಗಿ ಪ್ರಧಾನಿ ಮೋದಿಯವರು ಸಾಕಷ್ಟು ವಿಚಾರಗಳಲ್ಲಿ ಸುದ್ದಿ ಮಾಡ್ತಿದ್ದಾರೆ. ಕಾರಣ ಈಗ ಅವರು ಗಲ್ಫ್ ರಾಷ್ಟ್ರವಾದಂಥ ಒಮನ್ಗೆ ಭೇಟಿ ಕೊಟ್ಟಿದ್ದಾರೆ. ಒಮನ್ನಲ್ಲಿ ಭೇಟಿ ಕೊಟ್ಟಾಗ ಆ ಒಮನ್ ದೇಶದ ನಾಯಕ ಅವರಿಗೆ ವಿಭಿನ್ನವಾದಂತಹ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ಚಿನ್ನದ ಖಡ್ಗವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಒಮನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಒಮನ್ ದೇಶದ ನಾಯಕ ಪ್ರಧಾನಿ ಮೋದಿಯವರಿಗೆ ಚಿನ್ನದ ಖಡ್ಗವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಮತ್ತು ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಕೂಡ ಪ್ರಧಾನಿ ಮೋದಿಯವರಿಗೆ ವಿತರಿಸಿದ್ದಾರೆ. ಸೊ ಇಷ್ಟಲ್ಲದೆ ಈಗ ಮತ್ತೊಂದು ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಪ್ರಧಾನಿ ಮೋದಿಯವರ ಕುರಿತು. ಏನಪ್ಪಾ ಅಂತಂದ್ರೆ ನೋಡಿ, ಪ್ರಧಾನಿ ಮೋದಿಯವರು ಒಂದು ವಿಶೇಷವಾದಂಥ ವಾಚ್ ಧರಿಸಿದ್ರು ಕೂಡ ಅದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ. ಅದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ವಿ. ಸೊ ಈಗ ಪ್ರಧಾನಿ ಮೋದಿ ಅವರು ವಿದೇಶ ಪ್ರವಾಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ 2 ದಿನಗಳ ಕಾಲ ಗಲ್ಫ್ ರಾಷ್ಟ್ರವಾಗಿರುವಂತ ಒಮನ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಒಮನ್ನ ಉಪ ಪ್ರಧಾನಿ ಸೈಯದ್ ಶಿಹಾಬ್ ಬಿನ್ ತಾರಿಕ್ ಅಲ್ ಸೈದ್ ಅವರನ್ನ ಭೇಟಿಯಾದಾಗ ಅವರ ಬಲ ಕಿವಿಯಲ್ಲಿ ಒಂದು ಕಿವಿಯೋಲೆ ಕಂಡು ಬಂದಿದೆ. ನಾವೆಲ್ಲರೂ ಅಂದುಕೊಂಡಿರೋದು ಮೊದಲ ಬಾರಿಗೆ ಫೋಟೋ ನೋಡಿದಾಗ ಪ್ರಧಾನಿಯವರು ವಿಶೇಷವಾಗಿ ಏನೋ ಅವ್ರ ಕಿವಿಗೆ ಹಾಕೊಂಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಅಂದುಕೊಂಡಿದ್ದೀವಿ. ಅದರ ಒಂದು ಫೋಟೋ ಈಗ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಏನ್ ಹಾಕೊಂಡಿದ್ದಾರೆ ಪ್ರಧಾನಿ ಮೋದಿಯವರು? ಅವರ ಬಲ ಕಿವಿಯಲ್ಲಿ ಏನೋ ಓಲೆ ಹಾಕೊಂಡಿರೋ ಹಾಗಿದೆಯಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಬಿಟ್ಟಂಗೆ ನೋಡ್ತಾ ಇದ್ದೀವಿ. ಒಮನ್ ದೇಶದ ಭೇಟಿಯ ಸಂದರ್ಭದಲ್ಲಿ ತೆಗೆದಂತ ಆ ಚಿತ್ರ ಈಗ ಸಿಕ್ಕಾಪಟ್ಟೆ ಜನರನ್ನ ಸೆಳೀತಾ ಇದೆ. ಏನದು ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟು ಹಾಕಿರ್ಬೋದು. ಆದರೆ ನಿಜಕ್ಕೂ ಅವ್ರ ಕಿವಿಯಲ್ಲಿ ಧರಿಸಿರುವಂಥದ್ದು ಓಲೆ ಆಕಾರದ ವಸ್ತು ಅಷ್ಟೇ ವಿನಃ ಓಲೆಯಲ್ಲ. ಇದು ಸಾರ್ವಜನಿಕರಲ್ಲಿ ಯಾಕೆ ಕುತೂಹಲವನ್ನ ಹುಟ್ಟು ಹಾಕ್ತು ಅಂತಂದ್ರೆ, ಪ್ರಧಾನಿ ಮೋದಿಯವರು ಧರಿಸಿರೋದು ಓಲೆ, ಆದರೆ ಅದು ಓಲೆ ಥರ ಇಲ್ಲ. ಹಾಗಾದ್ರೆ ಅದರ ಸ್ಪೆಷಾಲಿಟಿ ಏನಿರ್ಬೋದು? ಯಾತಕ್ಕೋಸ್ಕರ ಅವ್ರು ಅದನ್ನು ಹಾಕಿದ್ರು? ಅದರಲ್ಲೂ ಗಲ್ಫ್ ರಾಷ್ಟ್ರಕ್ಕೆ ಹೋಗುವಾಗ ಯಾಕೆ ಅದನ್ನು ಹಾಕೊಂಡಿದ್ರು ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರೋದು ಸಹಜ. ಇನ್ನು ಕೆಲವರು ಮೋದಿಯವರು ಬಿಡಪ್ಪ, ಅವ್ರು ಏನೇ ಮಾಡಿದ್ರು ಸುದ್ದಿ ಆಗುತ್ತೆ, ಏನೇ ಮಾಡಿದ್ರು ಸ್ಪೆಷಲ್ ಆಗಿರುತ್ತೆ, ಏನೇ ಮಾಡಿದ್ರು ಅದು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಸುದ್ದಿ ಆಗುತ್ತೆ ಅಂತ ಹೇಳಿ ಕೆಲವರು ಮಾತನಾಡ್ಕೊಂಡಿರುವುದುಂಟು. ಆಮೇಲೆ ಮೋದಿ ಅವರದ್ದು ಹೊಸ ಸ್ಟೈಲಾ ಅನ್ನುವಂಥ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಹೊಸ ಆಭರಣ ಏನಾದರೂ ಹಾಕೊಂಡಿದ್ದಾರಾ ಮೋದಿಯವರು ಅಂತ ಹೇಳಿ. ಸೊ ನಾವು ಇದುವರೆಗೂ ಗಮನಿಸಿರೋ ಹಾಗೆ ಮೋದಿಯವರು ಯಾವತ್ತೂ ಕೂಡ ಯಾವುದೇ ಆಭರಣಗಳನ್ನ ಧರಿಸಿಲ್ಲ. ಸೊ ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ವಿಭಿನ್ನವಾದಂತಹ ಪ್ರಶ್ನೆಗಳು ವೈರಲ್ ಆಗ್ತಾ ಇದೆ. ಇನ್ನೂ ಕೆಲವರು ಟೀಕಿಸಿದ್ದಾರೆ, ಇದು ಅವರ ಆತ್ಮವಿಶ್ವಾಸ ಮತ್ತೆ ವ್ಯಕ್ತಿಗತ ಶೈಲಿ ಅಂತ ಹೇಳಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ.
ಆದರೆ ಪ್ರಧಾನಿ ಮೋದಿಯವರ ಕಿವಿಯಲ್ಲಿ ಕಂಡು ಬಂದಿರುವಂತಹ ಸಾಧನ ಯಾವುದೇ ಆಭರಣ ಅಲ್ಲ, ಅದು ನೈಜ ಸಮಯದ ಸಂವಾದ ಅನುವಾದಕ ಸಾಧನ, ಅಂದ್ರೆ ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಡಿವೈಸ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಸೊ ಅವರು ಅದನ್ನ ಹಾಕೊಂಡಿದ್ದಾರೆ ಅನ್ನೋದು ಈಗ ಬೆಳಕಿಗೆ ಬಂದಿರುವಂತಹ ವಿಚಾರ. ಹಾಗಿದ್ರೆ ಏನದರ ಸ್ಪೆಷಾಲಿಟಿ, ಯಾಕೆ ಅವರು ಅದನ್ನು ಹಾಕೊಂಡಿದ್ದಾರೆ, ಅದರ ಕೆಲಸ ಏನು ಅನ್ನುವಂಥ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಬರೋದು ಸಹಜ. ನೋಡಿ, ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಸಭೆಗಳು ಮತ್ತೆ ವಿದೇಶಿ ಗಣ್ಯರೊಂದಿಗೆ ನಡೆಯುವಂತಹ ಮಾತುಕತೆಗಳಲ್ಲಿನ ಸುಗಮ ಸಂವಹನಕ್ಕೆ ಸಹಕಾರಿಯಾಗುವಂಥ ಈ ಆಧುನಿಕ ತಂತ್ರಜ್ಞಾನವನ್ನ ಪ್ರಧಾನಿ ಮೋದಿ ಅವರು ಬಳಸಿದ್ದಾರೆ. ಅಂದ್ರೆ ನೋಡಿ, ಪ್ರಧಾನಿ ಮೋದಿಯವರು ಒಂದು ವರ್ಷದಲ್ಲಿ ಸಾಕಷ್ಟು ಬಾರಿ ವಿದೇಶ ಪ್ರವಾಸಗಳನ್ನ ಕೈಗೊಂಡಿರ್ತಾರೆ. ಅದು ಕಾರಣ ನಮ್ಮ ದೇಶದ ಒಳಿತಿಗಾಗಿ. ಬೇರೆ ದೇಶದ ಒಂದು ಭಾಷೆ ಏನಿರುತ್ತೆ ಆ ಎಲ್ಲಾ ಭಾಷೆಗಳು ಪ್ರಧಾನಿ ಮೋದಿಯವರಿಗೆ ಗೊತ್ತಿರೋದಿಲ್ಲ. ಪ್ರಧಾನಿ ಅವರ ಭಾಷೆ ಏನಿದೆ ಆ ಭಾಷೆಗೆ ತಕ್ಕಂತೆ ನಮ್ಮ ಭಾರತದ ಪ್ರಧಾನಿಗಳು ರೆಸ್ಪಾನ್ಸ್ ಮಾಡಬೇಕು. ಭಾಷೆ ಗೊತ್ತಿಲ್ಲ ಅಂದಾಗ ನಮ್ಗೆ ಯಾರಾದರೂ ಟ್ರಾನ್ಸ್ಲೇಟರ್ ಬೇಕು. ಪ್ರತಿ ಬಾರಿ ನಾವು ಬೇರೆ ದೇಶಗಳಿಗೆ ಹೋದಾಗ ಟ್ರಾನ್ಸ್ಲೇಟರ್ ಅನ್ನ ಕರ್ಕೊಂಡು ಹೋಗೋ ಬದಲು ಈ ಥರದ ಒಂದು ಸಾಧನ ನಮ್ಮ ಕಿವಿಯಲ್ಲಿದ್ದು ಬಿಟ್ರೆ ಅದು ಒಂದು ರೀತಿ ರೋಬೋ ಥರ ವರ್ಕ್ ಮಾಡುತ್ತೆ. ನಮ್ಮ ಎದುರುಗಡೆ ಯಾವುದೇ ಒಬ್ಬ ವ್ಯಕ್ತಿ ನಮಗೆ ಗೊತ್ತಿಲ್ಲದ ಭಾಷೆಯಲ್ಲಿ ಮಾತನಾಡಿದಾಗ, ಅದು ನಮಗೆ ಅರ್ಥ ಆಗದೇ ಇದ್ದಾಗ ನಮ್ಮ ಕಿವಿಯಲ್ಲಿರುವಂಥ ಆ ಒಂದು ಟ್ರಾನ್ಸ್ಲೇಟರ್ ಸಾಧನ ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದರ ಮೀನಿಂಗನ್ನು ನಮಗೆ ಹೇಳುತ್ತೆ, ಅಂದರೆ ಕಿವಿಯಲ್ಲಿ ಹೇಳುತ್ತೆ. ಸೊ ಅದರಿಂದ ಎದುರುಗಡೆ ಇರುವಂಥ ವ್ಯಕ್ತಿ ಏನು ಹೇಳ್ತಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಅವರಿಗೆ ರಿಯಾಕ್ಟ್ ಮಾಡೋಕ್ಕೂ ಕೂಡ ಈಸಿ ಆಗತ್ತೆ. ಇದು ಪ್ರಧಾನಿ ಮೋದಿಯವರಿಗೆ ಬಹಳ ಅತ್ಯಂತ ಅವಶ್ಯಕವಾಗಿರುವಂಥ ಸಾಧನ. ಈಗ ನೋಡಿ, ಅವರು ಗಲ್ಫ್ ರಾಷ್ಟ್ರಗಳಿಗೆ ಹೋಗಿದ್ದಾರೆ. ಅಲ್ಲಿನ ಭಾಷೆ ಪ್ರಧಾನಿ ಮೋದಿಯವ್ರಿಗೆ ಅರ್ಥ ಆಗಲ್ಲ. ಸೊ ಭಾಷೆ ಅರ್ಥ ಆಗಲಿಲ್ಲ ಅಂದಾಗ ಕಮ್ಯುನಿಕೇಶನ್ ಕಷ್ಟ ಆಗತ್ತೆ. ನಮ್ಮ ದೇಶದ ಬಗ್ಗೆ ಆ ದೇಶದ ಬಗ್ಗೆ ಮಾತುಕತೆ ನಡೆಸಕ್ಕೆ, ಮತ್ತೆ ಏನಾದರೂ ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ, ಏನಾದರೂ ಆರ್ಥಿಕವಾಗಿ ಒಪ್ಪಂದ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗತ್ತೆ. ಹಾಗಾಗಿ ಕಮ್ಯುನಿಕೇಶನ್ ಇದ್ರೆ ಮಾತ್ರ ಎಲ್ಲ ಒಂದು ಕೆಲಸವು ಸುಗಮ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಪ್ರಧಾನಿ ಮೋದಿಯವರು ಈ ಒಂದು ಸಾಧನವನ್ನ ಅವರು ಯಾವ್ಯಾವ ದೇಶಗಳಿಗೆ ಹೋಗ್ತಾರೋ, ಯಾವ್ಯಾವ ದೇಶಗಳಿಗೆ ಹೋದಾಗ ಆ ಭಾಷೆ ನನಗೆ ಅರ್ಥ ಆಗೋದಿಲ್ವೋ ಅಂಥ ದೇಶಗಳಿಗೆ ಹೋದಾಗ ಅವರು ಈ ಒಂದು ಸಾಧನವನ್ನ ತಮ್ಮ ಕಿವಿಯಲ್ಲೇ ಧರಿಸ್ಕೊಂಡು ಹೋಗ್ತಾರೆ. ಈ ಸಾಧನ ವಿದೇಶಿ ಗಣ್ಯರು ಮಾತನಾಡುವಂಥ ಭಾಷೆಯನ್ನ ರಿಯಲ್ ಟೈಮ್ನಲ್ಲಿ, ಅಂದ್ರೆ ಆ ಕ್ಷಣಕ್ಕೆ ಮೋದಿಯವರಿಗೆ ಯಾರ ಜೊತೆನೂ ಮಾತನಾಡ್ತಿದ್ದಾರೆ ಅಂದ್ರೆ ಆ ಕ್ಷಣಕ್ಕೆ ಅದರ ಒಂದು ಮೀನಿಂಗ್ ಅವರ ಕಿವಿಯಲ್ಲಿ ಆ ಸಾಧನ ಮೂಲಕ ಗೊತ್ತಾಗತ್ತೆ. ಪ್ರಧಾನಿಯವರ ಭಾಷೆಗೆ ಅವರು ಹಿಂದಿ ಮಾತನಾಡ್ತಾರೆ ಪ್ರಧಾನಿ ಮೋದಿಯವರು, ಹಾಗಾಗಿ ಹಿಂದಿ ಭಾಷೆಯಲ್ಲಿ ಅದನ್ನು ಅನುವಾದ ಮಾಡಿ ಕೇಳಿಸುವ ತಂತ್ರಜ್ಞಾನವನ್ನ ಆ ಒಂದು ಸಾಧನ ಹೊಂದಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಮನ್ನ ಅಧಿಕೃತ ಭಾಷೆ ಅರೇಬಿಕ್ ಅನ್ನೋದು. ಸೊ ಅರೇಬಿಕ್ನಲ್ಲಿ ಮಾತನಾಡುವ ಭಾಷೆ ಪ್ರಧಾನಿ ಮೋದಿಯವರಿಗೆ ಅರ್ಥ ಆಗಲ್ಲ. ಆ ನಾಯಕರ ಮಾತುಗಳನ್ನ ಈ ಸಾಧನ ಕೇಳಿಸ್ಕೊಂಡು ತಕ್ಷಣವೇ ಹಿಂದಿ ಅಥವಾ ಇಂಗ್ಲಿಷ್ಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಪ್ರಧಾನಿ ಮೋದಿಯವರಿಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಇದರಿಂದ ಮಾತುಕತೆಯ ವೇಳೆ ಭಾಷಾ ಅಡೆತಡೆ ಕೂಡ ನಿವಾರಣೆಯಾಗತ್ತೆ. ಅವನು ಏನ್ ಹೇಳ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಈ ರೀತಿಯ ಅನುವಾದ ಸಾಧನಗಳನ್ನ ಈಗಾಗಲೇ ಅನೇಕ ರಾಷ್ಟ್ರಗಳ ನಾಯಕರು, ರಾಜತಾಂತ್ರಿಕರು ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳು ಬಳಕೆ ಮಾಡ್ತಿದ್ದಾರೆ. ಆದ್ರೆ ಮೋದಿಯವರು ಬಳಕೆ ಮಾಡೋಕೆ ಶುರು ಮಾಡಿದಾಗ ಓಕೆ, ಇಂಥದ್ದೂ ಒಂದು ಸಾಧನ ಇದೆಯಪ್ಪ ಅಂತ ಹೇಳಿ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಯಾಕಂದ್ರೆ ಇದು ದೇಶದ ನಾಯಕರಿಗೆ ಬಹಳ ಇಂಪಾರ್ಟೆಂಟ್. ಕಾರಣ ಬೇರೆ ಬೇರೆ ದೇಶಗಳೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೊಳ್ಬೇಕು, ಬೇರೆ ದೇಶದಿಂದ ಏನೋ ನಮ್ಮ ದೇಶಕ್ಕೆ ಸಹಾಯ ಬೇಕು ಅಂದಾಗ ಕಮ್ಯುನಿಕೇಶನ್ ಇರುವುದಿಲ್ಲ, ಕಾರಣ ಭಾಷೆಯ ಸಮಸ್ಯೆ. ಸೊ ಎಲ್ಲಾ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಧನ ಇದು ಬಿಟ್ರೆ ನಮ್ಮ ಜೊತೆ ನಮಗೆ ಅದು ಒಂದು ಆತ್ಮಬಲ. ಯಾವ ದೇಶಕ್ಕೆ ಬೇಕಾದರೂ ಸುತ್ತಾಡ್ಬೋದು, ಯಾವ ದೇಶದ ಜೊತೆ ಬೇಕಾದರೂ ನಾವು ಸ್ನೇಹ ಬಾಂಧವ್ಯವನ್ನ ಬೆಳೆಸ್ಕೊಳ್ಳೋಕೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಾಧನ. ಸೊ ಹಾಗಾಗಿ ಬಹುಭಾಷಾ ಸಂವಾದ ನಡೆಯುವ ಸಭೆಗಳಲ್ಲೂ ಇದು ಸಮಯವನ್ನ ಉಳಿಸೋದ್ರ ಜೊತೆಗೆ ಸಂವಹನವನ್ನ ಇನ್ನಷ್ಟು ಸುಲಭಗೊಳಿಸುತ್ತೆ. ಈಗ ನಮ್ಮ ಜೊತೆ ಯಾರಾದರೂ ಟ್ರಾನ್ಸ್ಲೇಟರ್ ಇದ್ರೆ ಎದುರುಗಡೆ ಅವ್ರು ಏನು ಮಾತನಾಡ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡು ನಮಗೆ ಅವರು ಅದನ್ನ ನಮ್ಮ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು. ಸೊ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಬಟ್ ಈ ಒಂದು ಸಾಧನ ಇದೆಯಲ್ಲ, ಅದು ಹಾಗಲ್ಲ, ಇಮಿಡಿಯೇಟ್ ಆಗಿ ನಮ್ಗೆ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ರಿಯಲ್ ಟೈಮ್ನಲ್ಲಿ ತಿಳಿಸುತ್ತೆ. ಸೊ ಒಮನ್ ಪ್ರಜೆಗಳು ಅರೇಬಿಕ್ ಭಾಷೆಯಲ್ಲಿ ಮಾತನಾಡೋ ಕಾರಣ ಸಂವಾದ ಸರಳವಾಗೋದಕ್ಕೆ ಪ್ರಧಾನಿ ಈ ಕಿವಿಯ ಸಾಧನವನ್ನು ಧರಿಸಿದ್ರು. ಈ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿಯವರು ಒಮಾನ್ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೂ ಸಹಿಯನ್ನ ಹಾಕಿದ್ದಾರೆ. ಆ ಸಹಿ ಹಾಕೋದಕ್ಕೆ ಕಮ್ಯುನಿಕೇಶನ್ ಬಹಳ ಹೆಲ್ಪ್ ಮಾಡಿದೆ. ಆ ಕಮ್ಯುನಿಕೇಶನ್ಗೆ ಆ ಸಾಧನ ಕೂಡ ಹೆಲ್ಪ್ ಮಾಡಿದೆ. ಭಾರತದಿಂದ ರಫ್ತಾಗುವಂಥ ಶೇಕಡ
98% ವಸ್ತುಗಳನ್ನ ಸುಂಕವಿಲ್ಲದೆ ಅಂದ್ರೆ ತೆರಿಗೆ ಇಲ್ಲದೆ ಸ್ವೀಕರಿಸುವ ಅವಕಾಶವನ್ನ ಈ ಒಪ್ಪಂದದ ಮೂಲಕ ನೀಡಲಾಗಿದೆ. ನೋಡಿ ಎಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿರುವಂಥ ಈ ಯುಗದಲ್ಲಿ ಮೋದಿಯವರು ತಮ್ಮ ಅನುಕೂಲಕ್ಕಾಗಿ ಮತ್ತು ನಮ್ಮ ದೇಶದ ಒಳಿತಿಗಾಗಿ ಇನ್ನೂ ಏನೇನೆಲ್ಲ ಮಾಡಬಹುದು ಅನ್ನೋದರ ಒಂದು ಯೋಚನೆಯಲ್ಲಿ ಇರುವಂಥ ಸಂದರ್ಭಗಳಲ್ಲಿ ಇಂಥ ಒಂದು ಸಣ್ಣ ಪುಟ್ಟ ಸಾಧನೆಗಳು ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಹೇಗೆ ನಾವು ಯಾವ ಟೈಮಲ್ಲಿ ಇದನ್ನು ಬಳಸ್ಕೊಂಡ್ರೆ ನಮಗೆ ಅದರಿಂದ ಉಪಯೋಗ ಆಗುತ್ತೆ ಅನ್ನೋದನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಥರದ ಒಂದು ಚಾಣಾಕ್ಷತನವನ್ನು ಬಹುಶಃ ಮೋದಿಯವರು ಬಿಟ್ಟರೆ ಬೇರೆ ಯಾರಿಂದಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಮೋದಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು. ಮೋದಿಯವರು ಕುಂತರೂ ಸುದ್ದಿ ಆಗುತ್ತೆ, ನಿಂತರೂ ಸುದ್ದಿ ಆಗುತ್ತೆ, ಆನೆ ನಡೆದದ್ದೇ ದಾರಿ ಅನ್ನೋ ರೀತಿಯಲ್ಲಿ ಮೋದಿಯವರು ಏನು ಹಾಕಿದ್ರೂ ಕೂಡ ಅದು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಕಾರಣ ಅವರ ಆ ಒಂದು ಆಯ್ಕೆ ಮತ್ತು ಅದರ ವಿಶೇಷತೆ ಅಷ್ಟು ಮಟ್ಟಿಗಿರುತ್ತೆ.